ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರುದ್ಧ ದೂರು 50 ಕೋಟಿ ಹಣಕ್ಕೆ ಬೇಡಿಕೆ ಮತ್ತು ಬೆದರಿಕೆ ಆರೋಪ. ಉದ್ಯಮಿ ವಿಜಯ್ ಟಾಟಾರಿಂದ ಪೊಲೀಸ್ ಠಾಣೆಗೆ ದೂರು. ವಿಜೃಂಭಣೆಯ ನಾಡ ಹಬ್ಬಕ್ಕೆ ಮೈಸೂರು ಸಜ್ಜು. ಕೆಲವೇ ಕ್ಷಣಗಳಲ್ಲಿ ದಸರಾಗೆ ವಿದ್ಯುಕ್ತ ಚಾಲನೆ. ಸಿಎಂ ಸಿದ್ದರಾಮಯ್ಯ ಹಂಪನಾರಿಂದ ಉದ್ಘಾಟನೆ. ನವರಾತ್ರಿಯ ಮೊದಲ ದಿನ ದೆಹಲಿ, ಕೋಲ್ಕತ್ತಾ ಸೇರಿದಂತೆ ದೇಶಾದ್ಯಂತ ಮನೆ ಮಾಡಿದ ಸಂಭ್ರಮ. ಮುಂಜಾನೆಯಿಂದಲೇ ದೇಗುಲಗಳತ್ತ ಭಕ್ತರ ದಂಡು. ಮೂಢ ಆರೋಪ ಮಾಡಿದ ಸ್ನೇಹಮಯಿಗೆ ಇಡಿ ಸಮನ್ಸ್. ಬೆಂಗಳೂರಿನ ಕಚೇರಿಯಲ್ಲಿ ವಿಚಾರಣೆ. ಮಧ್ಯಾಹ್ನದ ಬಳಿಕ ಭೇಟಿ ನೀಡುವ ಸಾಧ್ಯತೆ. ಇಂದಿನಿಂದ ಮಹಿಳಾ ಟಿ20 ವಿಶ್ವಕಪ್ ಸ್ಟಾರ್ಟ್. ಬಾಂಗ್ಲಾ ಮತ್ತು ಸ್ಕಾಟ್ಲೆಂಡ್ ನಡುವೆ ಮೊದಲ ಫೈಟ್. ಅಕ್ಟೋಬರ್ 20ರವರೆಗೆ ನಡೆಯಲಿರುವ ಕ್ರಿಕೆಟ್ ಕದನ.